ಮಹರ್ಷಿಗಳು ಏನು ಬಂಗಾರ ಪಾದಕಗಳು ಅಯೋಧ್ಯದಿಂದಲೇ ತಂದಿರ್ತಾರೆ. ರಾಮ ಹೇಗೂ ವಾಪಸ್ ಬರೋದಿಲ್ಲ, ಹಿಂದೆ ಬರೋದಿಲ್ಲ. ಅದಕ್ಕೋಸ್ಕರನೇ ಈ ಪಾದಕೆಗಳನ್ನು ನ್ಯಾಸವಾಗಿ ಮಾಡಿಕೊಂಡು ಯಾರು ಭರತ ರಾಜ್ಯವನ್ನು ಆಳ್ತಾರೆ ಅಂತ ಅವ್ರಿಗೆ ಗೊತ್ತಿದ್ದು ಯಾರಿಗೆ? ವಸಿಷ್ಠ ಮಹರ್ಷಿಗಳಿಗೆ. ಭವಿಷ್ಯದ ದರ್ಶಿನಿಗಳು ನಮ್ಮ ಋಷಿಗಳಂತಂದ್ರೆ ಸಾಮಾನ್ಯರ ಭರತನಿಗೆ ಪಾದಕೆಗಳನ್ನು ಕೊಟ್ಟು ಈ ಪಾದಕೆಗಳ ಮೇಲೆ ಶ್ರೀರಾಮಚಂದ್ರ ಪ್ರಭು ಒಂದು ಬಾರಿ ಹತ್ತಿ ಹಿಳಿ ಅಂತ ಹೇಳು, ಇನ್ನು ನೀನು ಅಯೋಧ್ಯ ಇನ್ನು ಮೇಲಿಂದ ಅಯೋಧ್ಯೆಗಳನ್ನು ಈ ಪಾದುಕೆಗಳು ಪರಿಪಾಲನೆ ಮಾಡ್ತವೆ. ಈ ಮನಸ್ಸನ್ನುವಂಥ ಸಿಂಹಾಸನದಲ್ಲಿ ಭಗವಂತನ ಪಾದ ಮುದ್ರಿಕೆಗಳೇ. ಅದಕ್ಕೆ ಅಸ್ಕರ ಅಲ್ವಾ ಶತಗುಪ್ಪವನ್ನು ನಮ್ಮ ನೆತ್ತಿ ಮೇಲೆ ನಾವು ಗುಡಿಯಲ್ಲಿ ಹೋದಾಗ ಇಡಿಸ್ಕೊಳ್ಳೋದು. ನಮ್ಮ ಶಿರಸ್ಸನ್ನು ಪಾಲನೆ ಮಾಡುವಂಥದ್ದು ಯಾವುದು ಅಂತಂದ್ರೆ ಭಗವಂತನ ಪಾದುಕೆಗಳು. ಭಗವಂತನ ಪಾದುಕೆಗಳು ನಮ್ಮ ತಲೆಗೆ, ನಮ್ಮ ಶಿರಸ್ಸಿನ ಮೇಲೆ ತಾಕಿಸ್ಕೊಂಡ್ರೆ ನಮ್ಮ ಬುದ್ಧಿ ಸರಿಯಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಪ್ರತಿಯೊಬ್ಬರು ಶತಗುಪ್ಪವನ್ನು ಇಟ್ಟಿಸ್ಕೊಂಡಿರುವಂಥವ್ರು ಇರ್ತಾರೆ. ಆದರೆ ಮೋಸ ಮಾಡುವಂತಹ ಕೆಲವಷ್ಟು ಕೆಟ್ಟ ಕಾರ್ಯಗಳಿಗೆ ಶತಗುಪ್ಪ ಅಂತಂತಾರೆ. ಏನೇನೋ ಹೇಳ್ತಾ ಇರ್ತಾರೆ. ಹಿಂದೂ ಸನಾತನ ಧರ್ಮದಲ್ಲಿ ಶ್ರೇಷ್ಠವಾಗಿರುವಂಥ ಪದಗಳನ್ನೆಲ್ಲ ತೆಗೆದುಕೊಂಡು ಮೋಸಕ್ಕೆ ಏನೇನಕ್ಕೂ ಇದು ಮಾಡ್ತಾರೆ. ಯಾರನ್ನಾದ್ರೂ ಬೈಬೇಕು ಅಂದ್ರೆ ಮುಖಕ್ಕೆ ಮಂಗಳಾರತಿ